ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್. ಗ್ಯಾಸ್ ಮೇಲೆ ಏನಪ್ಪ ಇದು 3 ಮೊಟ್ಟೆ ಬೇಯಕ್ಕೆ ಇಟ್ಕೊಂಡಿದ್ದಾಳೆ ಅಂದ್ಕೊಂಡಿದ್ದೀರಾ? ಮೊಟ್ಟೆಯಿಂದ ಮರಿ, ಮೊಟ್ಟೆಯಿಂದ ರೆಸಿಪಿ ಸೂಪರಾಗಿದೆ. ರೆಸಿಪಿ ಅಂತೂ ಒಂದು ಸತಿ ಟ್ರೈ ಮಾಡಿದ್ರೆ ಮತ್ತೆ ಮಾಡೋಣ ಅನಿಸುತ್ತೆ. ಹಾಗಿದೆ, ಸೂಪರಾಗಿದೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ. ತುಂಬ ಚೆನ್ನಾಗಿದೆ ಕೂಡ. ಮೊಟ್ಟೆನ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು ಏನೇನು ರೆಡಿ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಹಾಗೆ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ. ಇವಾಗ ನಾನು ಬೇವಿನ ಸೊಪ್ಪನ್ನು ಕ್ಲೀನಾಗಿ ತೊಳೆದು ಆರಕ್ಕೆ ಇಟ್ಕೊಂಡಿದ್ದೆ. ಇವಾಗ ನೀರೆಲ್ಲ ಕ್ಲೀನಾಗಿ ಆರಿಬಿಟ್ಟಿದೆ. ಇದನ್ನು ನಾನು ಸಣ್ಣದಾಗಿ ಹೆಚ್ಚಿಟ್ಕೊಳ್ತೀನಿ. ಹಾಗೆ 2 ನೀರುಳ್ಳಿ ಸಹ ಯೂಸ್ ಮಾಡ್ತಾಯಿದ್ದೀನಿ. ನೀರುಳ್ಳಿನೂ ಕೂಡ ಸಣ್ಣದಾಗಿ ನೀಟಾಗಿ ಹೆಚ್ಚಿಟ್ಕೊಳ್ತೀನಿ. ಮತ್ತು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ, ಟೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಏನು ಇವ್ರ ಮನೇಲಿ ತೆಂಗಿನ ಮರ ಇದೆ ಅದಕ್ಕೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಳೆ ಅಂತ ಅನ್ಕೋಬೇಡಿ. ಕೊಬ್ಬರಿ ಎಣ್ಣೆ ಆಯಿಲ್ ಕಮ್ಮಿ. ಒಂಥರ ಯಾವುದೇ ರೆಸಿಪಿ ಮಾಡಿದ್ರೂ ಆಯಿಲ್ ಸಿಗಲ್ಲ ಅದರಲ್ಲಿ. ತಿನ್ನೋದಕ್ಕೂ ಒಂಥರ ಅದ್ರದ್ದೇ ಸ್ಮೆಲ್ ಬರುತ್ತಲ್ವಾ, ಟೇಸ್ಟ್ ಅಂತ ಅನಿಸುತ್ತೆ. ಹಾಗೆ ಸಾಸಿವೆನ ಯೂಸ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಜೀರಿಗೆ ಕೂಡ ಹಾಕೊಳ್ತೀನಿ. ಜೀರಿಗೆ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಬೇಡ ಆದರೆ ಬಿಟ್ಬಿಡಿ. ಜೀರಿಗೆ ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ತುಂಬಾ ಒಳ್ಳೆಯದು ಜೀರಿಗೆ. ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಮಾತ್ರ ಜೀರಿಗೆ ಹಾಕ್ಕೊಳ್ಳಿ, ಬೇಡ ಆದರೆ ಬಿಟ್ಬಿಡಿ. ಸಾಸಿವೆ ಮಾತ್ರ ಹಾಕ್ಕೊಳ್ಳಿ. ಇವಾಗ ನಾನು ಬೇವಿನ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ನಲ್ವಾ, ಅದನ್ನು ಹಾಕ್ತೀನಿ. ಸ್ವಲ್ಪ ಏನಂದರೆ ಡೀಪ್ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅದು ಮೆತ್ತಗಿದ್ರೆ ಚೆನ್ನಾಗಾಗಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ಚೆನ್ನಾಗಿಯೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ನಲ್ಲ, ಅದಕ್ಕೆ ನೋಡಿ ಅಲ್ಲಿ ಕುದೀತಾ ಇದೆ. ಆದರೆ ತುಂಬ ಸ್ಮೆಲ್ ಬರ್ತಾಯಿತ್ತು. ನನಗಂತೂ ಇವಾಗಲೇ ತಿಂದು ಬಿಡೋಣ ಅನ್ನೋಷ್ಟು ಖುಷಿ ಆಗ್ತಾಯಿತ್ತು. ಅದರಲ್ಲೂ ನನಗೆ ಮೊಟ್ಟೆ, ಚಿಕನ್ ಅಂದರೆ ತುಂಬ ಇಷ್ಟ. ಅದೆರಡದು ಯಾವುದೇ ರೆಸಿಪಿ ಆದ್ರೂ ತುಂಬ ಇಷ್ಟದಿಂದ ಮಾಡ್ಕೊಳ್ತೀನಿ, ಇಷ್ಟದಿಂದ ತಿಂತೀನಿ. ಕಷ್ಟ ಅಂತೂ ಆಗೋದೇ ಇಲ್ಲ ನನಗೆ. ಈ ತರಕಾರಿ ಸಾಂಬಾರು ಮಾಡೋದೇ ಸ್ವಲ್ಪ ಕಷ್ಟ ನನಗೆ. ನೋಡಿ ಇವಾಗ ಈ ಥರ ಎಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೊಂಡು ನೋಡಿ, ಕಲ್ಲರೇ ಚೇಂಜ್ ಆಗಿದೆ. ನೀವು ಕೂಡ ಹೀಗೆ ಮಾಡ್ಕೊಳ್ಳಿ, ಟೇಸ್ಟಾಗಿರುತ್ತೆ. ತಿಂದುಬಿಟ್ಟು ನೀವು ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಯಾರ ಬಾಯಲ್ಲೂ ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಾಗುತ್ತೆ, ಡಿಫ್ರೆಂಟಾಗಿದೆ. ನೀವು ಯಾರಾದರೂ ಮಾಡ್ಬೋದೋ ಏನೋ ಗೊತ್ತಿಲ್ಲ. ನಾನು ಮಾತ್ರ ಇದನ್ನು ಆವಾಗವಾಗ ಮಾಡ್ತಾ ಇರ್ತೀನಿ. ನನಗೆ ಇದನ್ನು ನಮ್ಮ ಅತ್ತೆಯವರು ಹೇಳ್ಕೊಟ್ಟಿದ್ದು. ಅತ್ತೆ ಅಂದರೆ ಮಯೂರನ ಅಮ್ಮ ಅಲ್ಲ, ನನ್ನ ಅಪ್ಪನ ಅಕ್ಕ. ಅವರು ನನಗೆ ಈ ರೆಸಿಪಿನ ಹೇಳ್ಕೊಟ್ಟಿದ್ದು. ಅವ್ರ ಮನೆಗೆ ನಾನು ಹೋದಾಗ ಯಾವಾಗಲೂ ಈ ರೀತಿ ಮಾಡಿಕೊಡೋರು ಮಧ್ಯಾಹ್ನ ಊಟಕ್ಕೆ. ಆವಾಗ ನನಗೆ ಅದು ಟೇಸ್ಟ್ ಅಂತ ಅನಿಸೋದು. ಅಲ್ಲಿಂದ ನಾನು ಅದನ್ನು ಕಲ್ತ್ಕೊಂಡಿದ್ದು. ನನಗೆ ಅವಾಗೆಲ್ಲ ಏನು ಅಡುಗೆ ಮಾಡೋದಕ್ಕೆ ಬರ್ತಾ ಇರಲಿಲ್ಲ. ಆ ಟೈಮಲ್ಲಿ ಕಲಿತಂತಹ ಫಸ್ಟ್ ರೆಸಿಪಿ ಇದೇನೆ ನಾನು ಮೊಟ್ಟೆಯಿಂದ. ಹಾಗಾಗಿ ತುಂಬ ದಿನದ ಮೇಲೆ ಈ ವಿಡಿಯೋನ ಹಾಕ್ತಾಯಿದ್ದೀನಿ. ನೋಡಿ, ನೀವು ಕಲ್ತ್ಕೊಳ್ಳಿ. ಇವಾಗ ಬ್ಯಾಚುರಲ್ಸ್ ಇರ್ತಾರೆ, ಅವ್ರಿಗೆಲ್ಲ ಅಂತೂ ಅಯ್ಯೋ ಏನು ಮಾಡ್ಕೊಳ್ಳೋದು ಅಂತ ಇರ್ತಾರೆ. ಈ ಥರ ಮೊಟ್ಟೆ ಎಲ್ಲ ಆದರೆ ಅವರು ತುಂಬ ಈಸಿಯಾಗಿ ಮಾಡ್ಕೊಳ್ತಾರೆ. ತುಂಬ ನೀಟಾಗಿ ಮಾತ್ರ ಫ್ರೈ ಮಾಡ್ಕೋಬೇಕು. ನೀರುಳ್ಳಿನೂ ಸಿಹಿ ಅಲ್ವಾ, ಹಾಗಾಗಿ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೂ ಬೇಗ ಕಲರ್ ಚೇಂಜ್ ಆಗುತ್ತೆ. ನಾನಿನ್ನೂ ಉಪ್ಪು ಯೂಸ್ ಮಾಡಿಲ್ಲ, ಇವಾಗ ಯೂಸ್ ಮಾಡ್ತೀನಿ. ನೀವು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಾಗುತ್ತೆ. ಉಪ್ಪು ಮತ್ತು ಏನೇನು ಹಾಕ್ತೀನಿ ಅಂತ ಹೇಳ್ತೀನಿ ಬನ್ನಿ. ಇವಾಗ ನೋಡಿ, ಉಪ್ಪು ಮತ್ತು ಸ್ವಲ್ಪ ಹುಣಸೆ ಹಣ್ಣನ್ನು ನಾನು ನೆನೆಸಿಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಹುಳಿಗೆ. ಏಕೆಂದರೆ ನಾನು ಟೊಮೊಟೊ ಹಣ್ಣನ್ನು ಯೂಸ್ ಮಾಡ್ತಾಯಿಲ್ಲ. ಹಾಗಾಗಿ ಟೊಮೊಟೊ ಹಣ್ಣು ಯೂಸ್ ಮಾಡಿಬಿಟ್ರೆ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಈ ರಸ ಥರ ಆಗಿಬಿಡುತ್ತೆ, ರಸಮ್ ಥರ ಎಲ್ಲ ಆಗಿಬಿಡುತ್ತೆ, ಸಾಂಬಾರು ಥರ ಆಗುತ್ತೆ. ನಂಗೆ ಆ ಥರ ಇಷ್ಟ ಇಲ್ಲ. ಈ ಥರ ಮಾಡಿಕೊಂಡ್ರೆ ಅಕ್ಕಿ ರೊಟ್ಟಿಗಂತೂ ತುಂಬ ಟೇಸ್ಟಾಗಿರುತ್ತೆ. ಬಟ್ ನಾನು ಅಕ್ಕಿ ರೊಟ್ಟಿ ಮಾಡಿರಲಿಲ್ಲ, ರೈಸಿಗೆ ಹಾಕ್ಕೊಂಡು ತಿಂದಿದ್ದು ನಾವು, ಚೆನ್ನಾಗಾಗಿತ್ತು. ಇವಾಗ ಅರಿಶಿನ ಪುಡಿ ಹಾಕಿದ್ದೀನಿ ಮತ್ತು ಉಪ್ಪು ಸಹ ಹಾಕಿದ್ದೀನಿ. ಉಪ್ಪು ನೀವು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಮತ್ತು ವಿಡಿಯೋ ಕ್ಲಿಯರಾಗಿ ಅಷ್ಟು ನೀಟಾಗಿ ಬರ್ತಾಯಿಲ್ಲಲ್ಲ, ಸ್ವಲ್ಪ ಕ್ರಾಸಾಗಿ ಬರ್ತಾಯಿದೆ. ಯಾಕೆಂದರೆ ಅದು ನನ್ನ ಮಗಳು ವಿಡಿಯೋ ಮಾಡ್ಕೊಂಡಿದ್ದು. ಹೇಳಿದ್ರೆ ಕರೆಕ್ಟಾಗಿ ಹಿಡಿ ಅಂದರೆ ಒಂದು ಕಡೆ ಹಿಡಿತೀನಿ, ಒಂದು ಕಡೆ ಹಿಡಿಯಲ್ಲ ಅನ್ನೋಳು. ಆದರೂ ಏನಾದರೂ ವ್ಯತ್ಯಾಸ ಇದ್ದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಖಾರದ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಪುಡಿನೂ ಯೂಸ್ ಮಾಡ್ತೀನಿ. ಸಾಂಬಾರು ಬೀಜ ಪುಡಿ ಅಂತಾರೆ, ಕೊತ್ತಂಬರಿ ಪುಡಿ ಅಂತಾರೆ, ಮತ್ತು ಧನಿಯಾ ಪುಡಿ ಅಂತ ಹೇಳ್ತಾರೆ.
ಯಾವುದೋ ಒಂದು ಅಂತೂ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಖಾರ ಪುಡಿ ಸ್ವಲ್ಪ ಯೂಸ್ ಮನೆಯಲ್ಲೇ ಇದ್ದಿದ್ದು ನಾರ್ಮಲಾಗಿ ಇದ್ದಿದ್ದು ಹಾಕ್ಕೊಳ್ಳಿ. ಅತಿ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ಎಲ್ಲ ಹಾಕ್ಕೊಂಡು ಒಂದು ಚೂರು ಸಹ ನಾನು ನೀರು ಸೇರಿಸಿಲ್ಲ, ಆ ರೀತಿಯಾಗಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಹುಣಸೆ ಹಣ್ಣಿನ ರಸ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡೆ. ಅದು ಯಾಕೆ ಹಾಕ್ಕೊಂಡೆ ಅಂದರೆ ಇವಾಗ ಅದು ಈರುಳ್ಳಿಗೆಲ್ಲ ಹೀರ್ಕೊಳ್ಳುತ್ತೆ, ಆ ಸೊಪ್ಪಿಗೆಲ್ಲ ಹೀರ್ಕೊಳ್ಳುತ್ತೆ, ಸ್ವಲ್ಪ ಹುಳಿ ಹುಳಿ ಉಪ್ಪು ಖಾರ ಖಾರ ಆಗುತ್ತೆ. ಹಾಗಾಗಿ ನಾನು ಇವಾಗ ಹಾಕ್ಕೊಂಡೆ. ಇನ್ನೊಂದು ಚೂರು ನೀರು ಹಾಕಿಬಿಟ್ಟು ಅದು ಫುಲ್ಲು ಡ್ರೈ ಆಗೋವರೆಗೂ ಕುದಿಸ್ತೀನಿ. ಅಷ್ಟರಲ್ಲಿ ನಾನು ಮೊಟ್ಟೆನೂ ಸಹ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೋಬೇಕಲ್ವಾ. ಇವಾಗ ನೋಡಿ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು, ಜಾಸ್ತಿ ಹಾಕಲ್ಲ, ಸ್ವಲ್ಪನೇ ಹಾಕೋದು, ಹಾಕಿಬಿಟ್ಟು ಅದನ್ನು ಪೂರ್ತಿಯಾಗಿ, ಏಕೆಂದರೆ ಹುಣಸೆಹಣ್ಣು ಹಾಕಿದ್ದು ಮತ್ತು ಕೊತ್ತಂಬರಿ ಪುಡಿ ಹಾಕ್ತೀವಲ್ಲ, ಹಾಗಾಗಿ ಏನಾಗ್ಬಿಡುತ್ತೆ ಬೇಗ ತಳ ಹಿಡಿಯುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿಬಿಟ್ಟು, ಇವಾಗ ನಾನು ನೀರು ಇವಾಗ ಯೂಸ್ ಮಾಡಿದ್ದು ಮತ್ತು ಮೊದಲೆಲ್ಲೂ ಯೂಸ್ ಮಾಡಿಲ್ಲ, ನೀವು ನೋಡಿದ್ರಲ್ವ. ಹಾಗಾಗಿ ಇವಾಗ ಇದನ್ನು ಸ್ವಲ್ಪ ಹೊತ್ತು ನಿಧಾನ ಉರಿಯಲ್ಲಿ ಹಾಗೆ ಬೇಯಲಿ ಅಂತ ಬಿಟ್ಬಿಡ್ತೀನಿ. ಅಷ್ಟರಲ್ಲಿ ನಾನು ಮೊಟ್ಟೆ ಎಲ್ಲ ಸರಿ ಮಾಡ್ಕೊಳ್ತೀನಿ. ಮೊಟ್ಟೆನ ನೋಡಿ ಎಲ್ಲ ತೆಗೆದುಬಿಟ್ಟು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಮನೆಯಲ್ಲಿ 6 ಮೆಂಬರ್ಸ್ ಇದ್ವಿ, ಮೊಟ್ಟೆ ಮಾತ್ರ 3 ಇತ್ತು, ಜಾಸ್ತಿ ಇರಲಿಲ್ಲ. ಅದಕ್ಕೋಸ್ಕರ ಕಟ್ ಮಾಡಿದೆ. ಇಡೀ ಹಾಕಿದ್ರೂ ಚೆನ್ನಾಗಾಗುತ್ತೆ. ಎಲ್ಲರೂ ಒಂದೊಂದು ಪೀಸು ಮೊಟ್ಟೆ ಮತ್ತು ಅದು ಎಲ್ಲ ತಿನ್ಬೋದು ಅಂತ ಅಂದ್ಕೊಂಡು 6 ಪೀಸ್ ಆಗುತ್ತಲ್ವ, ಹಾಗಾಗಿ ಹಾಗೆ ಮಾಡಿಕೊಂಡೆ. ಚೆನ್ನಾಗಾಗುತ್ತೆ. ಈ ರೀತಿ ಕಟ್ ಮಾಡಿ ಹಾಕ್ಕೊಂಡ್ರೂ ಖಾರ ಎಲ್ಲ ಒಳಗಡೆ ಎಲ್ಲ ಸೇರ್ಕೊಬಿಡುತ್ತೆ. ಈ ರೀತಿ ಎಲ್ಲ ಮಧ್ಯಕ್ಕೆ ಎಲ್ಲ ಸೈಡ್ ಮಾಡಿ ಮಧ್ಯದಲ್ಲಿ ಅದನ್ನೆಲ್ಲ ಇಡಬೇಕು. ಇಟ್ಬಿಟ್ಟು ಅದರ ಮೇಲೆಲ್ಲ ಸೈಡಲ್ಲಿ ಇದ್ದಿದ್ದೆಲ್ಲ ಹಾಗೆ ಎತ್ತಿ ಕ್ಲೋಸ್ ಮಾಡಬೇಕು. ಪ್ರತಿಯೊಂದೂ ನೋಡಿ ನಾನು ಆ ರೀತಿ ಅದ್ರ ಮೇಲ್ಗಡೆ ಹಾಕಿಬಿಟ್ಟು ಸುತ್ತ ಪೂರ್ತಿ ಎತ್ತಿ ಹಾಕಿಬಿಟ್ಟು ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ ಒಂದು 5 ನಿಮಿಷ ಹಾಗೆ ಸಣ್ಣ ಉರಿಲಿ ಫುಲ್ಲು ಡ್ರೈ ಆಗಲಿ ಅಂತ ಬಿಡ್ತೀನಿ. ಬಿಟ್ಬಿಟ್ಟು ಆಮೇಲೆ ಟೇಸ್ಟ್ ನೋಡೋಣ ಅಲ್ವಾ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಓಕೆನಾ. ನೋಡಿ ಈ ರೀತಿ ಹೀಗೆ ಮುಚ್ಚಳ ಮುಚ್ಚಿ ಇಟ್ಟೆ. ಒಂದು 5 ನಿಮಿಷ ಸಾಕು, ಹೆಚ್ಚು ಹೊತ್ತು ಬೇಡ. ನೋಡಿ ಇವಾಗ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಆಹಾ ಘಮ ಘಮ ಅಂತ ಇದೆ, ಸೂಪರಾಗಿದೆ. ಯಾರಿಗಾದರೂ ಬಾಯಲ್ಲಿ ನೀರು ಬರ್ತಾ ಇದೆಯಾ, ನೀವು ಮನೆಯಲ್ಲಿ ಟ್ರೈ ಮಾಡಿ, ಓಕೆನಾ. ನೋಡಿ ಎಷ್ಟು ಚೆನ್ನಾಗಿ ಹಿಡಿದಿದೆ. ಆವಾಗಿದ್ದಿದ್ದ ಕಲರ್ಗೂ ಈಗೂ ನೋಡಿ ಎಷ್ಟು ನೀಟಾಗಿ ಹಿಡ್ಕೊಂಡಿದೆ ಅಂತ ಹೇಳ್ಬಿಟ್ಟು ನೋಡಿ ಎಲ್ಲ ಬಿಡಿಸ್ದೆ. ನೋಡಿ ಇವಾಗ ಹೇಗೆ ಹಿಡ್ಕೊಂಡೆ. ಅದೇನು ಬಿಡಿಸ್ಬೇಕು ಅಂತಿಲ್ಲ, ನಾನು ವೀಡಿಯೋಗೋಸ್ಕರ ಅದನ್ನೆಲ್ಲ ಹಾಗೆ ಬಿಡಿಸಿದ್ದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ಇವಾಗ ರೈಸ್ ಹಾಕ್ಕೊಂಡು ಅಥವಾ ಅಕ್ಕಿ ರೊಟ್ಟಿ ಅಥವಾ ಚಪಾತಿ ಯಾವುದು ಬೇಕಾದರೂ ಹಾಕ್ಕೊಂಡು ತಿನ್ಬೋದು. 1 ಚಪಾತಿ ತಿನ್ನೋರಿಗೆ 2 ಚಪಾತಿ ತಿನ್ನೋಣ ಅನಿಸುತ್ತೆ, 2 ತಿನ್ನೋರಿಗೆ 3 ಚಪಾತಿ ತಿನ್ನೋಣ ಅನಿಸುತ್ತೆ. ಆ ಥರ ಟೇಸ್ಟಾಗಿರುತ್ತೆ, ಸೂಪರಾಗಿರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಹಾಗೂ ಈಸಿ ಕೂಡ ಅಲ್ಲ, ತುಂಬ ಏನು ಕಷ್ಟಪಡಬೇಕಾಗಿಲ್ಲ. ಕಾಯಿ ಕಡಿಬೇಕು, ಖಾರ ಹಾಕಬೇಕು, ರುಬ್ಬಬೇಕು, ಯಾವುದು ಬೇಡ, ಈಸಿಯಾಗಿ ಆಯಿತು. ನನ್ನ ಮಗಳಿಗೆ ಫಸ್ಟು ಹಸಿವಾಗಿತ್ತಂತೆ, ಅದಕ್ಕೆ ಅವಳಿಗೆ ಅನ್ನದ ಜೊತೆಗೆ ಹಾಕ್ಕೊಟ್ಟೆ. ಅವಳು ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳ್ತಾಳೆ. ನೀವು ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ನಾಳೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.